ಹಸಿ ಕೆಂಪು ಮೆಣಸಿನಕಾಯಿಯ ಚಟ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಇದನ್ನು ಒಮ್ಮೆ ಮಾಡಿದರೆ 3 ತಿಂಗಳು ನೀವು ಇದನ್ನು ಸ್ಟೋರ್ ಮಾಡ್ಬೋದು. ಮನೆಯಲ್ಲಿ ಮೆಣಸಿನ್ಕಾಯಿ ತಂದಾಗ ಈ ರೀತಿ ಕೆಂಪಾಗಿದ್ದರೆ ಈ ರೀತಿ ಚಟ್ನಿ ಮಾಡ್ಕೊಳ್ಳಿ. ಸ್ವಲ್ಪ ತುಪ್ಪ ಹಾಕ್ಕೊಂಡು ಅನ್ನದ ಜೊತೆ ಎಲ್ಲ ಜೊತೆ ಇದನ್ನು ಕಲಿಸ್ಕೊಂಡು ತಿನ್ಕೋಬೋದು. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ನೋಡಿ, ಇಲ್ಲಿ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಕೆಂಪಾಗಿರೋದು. ನೆಕ್ಸ್ಟ್ ಬೆಳ್ಳುಳ್ಳಿ ಗಡ್ಡೆ ತೊಗೊಂಡಿದ್ದೀನಿ, ಸಿಪ್ಪೆ ಬಿಡಿಸಿರುವಂಥದ್ದು, ಉಪ್ಪು, ಎಣ್ಣೆ, ಹಾಗೆ ಸ್ವಲ್ಪ ಇಂಗು ತೊಗೊಂಡಿದ್ದೀನಿ. ಹಾಗೆ ಇಲ್ಲಿ ಸ್ವಲ್ಪ ಹುಣಸೆ ಹಣ್ಣನ್ನು ತೊಗೊಳ್ಳಿ, ಬೀಜ ಇದ್ದರೆ ತೆಗೆದುಬಿಟ್ಟು ತೊಗೊಳ್ಳಿ. ನಂತರದಲ್ಲಿ ಸ್ವಲ್ಪ ಬೆಲ್ಲ, ಹಾಗೆ ಇಲ್ಲಿ ಸ್ವಲ್ಪ ಜೀರಿಗೆ ತೊಗೊಂಡಿದ್ದೀನಿ. ನಂತರ ಸಾಸಿವೆ. ಇಷ್ಟು ಐಟಮ್ಗಳನ್ನು ಹಾಕಿಬಿಟ್ಟು ಸೂಪರಾಗಿರುವ ಮೆಣಸಿನ್ಕಾಯಿ ಚಟ್ನಿನ ಮಾಡೋಣ. ಫಸ್ಟ್ ಮೆಣಸಿನ್ಕಾಯಲ್ಲಿ ನೋಡಿ ಈ ರೀತಿ ಮುರ್ಕೋಬೋದು, ಇಲ್ಲಾಂದರೆ ಕಟ್ ಕೂಡ ಮಾಡ್ಕೋಬೋದು ಚಾಕುವಿಂದ. ನಂತರ ಇದನ್ನು ಮೆಣಸಿನ್ಕಾಯಿ ಮತ್ತು ಬೆಳ್ಳುಳ್ಳಿನ ಹುರಿಬೇಕಾಗುತ್ತೆ. ಸ್ವಲ್ಪ ಎಣ್ಣೆನ ಹಾಕಿ ಪ್ಯಾನಿಗೆ. ಇಲ್ಲಿ ನೋಡಿ ಸ್ವಲ್ಪ ಒಂದೇ ಒಂದು ಚಮಚದಷ್ಟು ಎಣ್ಣೆ ಹಾಕಿದ್ದೀನಿ. ನಂತರದಲ್ಲಿ ಇಲ್ಲಿ ಕಟ್ ಮಾಡಿರುವಂಥ ಇಲ್ಲಿ ಕೆಂಪು ಮೆಣಸಿನಕಾಯಿನ ಹಾಕಿಬಿಟ್ಟು ಸ್ವಲ್ಪ ಪರಿಮಳ ಬರೋವರೆಗೂ ಇದನ್ನು ಹುರ್ಕೋಬೇಕು. ಜಾಸ್ತಿ ಕಪ್ ಕೂಡ ಮಾಡಬಾರ್ದು, ಸ್ವಲ್ಪ ಬೆಚ್ಚಗಾದರೆ ಸಾಕಾಗುತ್ತೆ. ನೋಡಿ, ಈ ರೀತಿಯಾಗಿ ಸ್ವಲ್ಪ ಎಣ್ಣೆಯಲ್ಲಿ ಇದನ್ನು ಫ್ರೈ ಮಾಡ್ಕೊಂಡಿದ್ದೀನಿ. ಚೆನ್ನಾಗಿ ಫ್ರೈ ಆದಮೇಲೆ ಇದನ್ನು ತೆಗೆದಿಟ್ಕೊಳ್ಳೋಣ. ಒಂದು 50% ಫ್ರೈ ಆದರೆ ಸಾಕು. ನಂತರ ಅದೇ ಒಂದು ಪ್ಯಾನ್ಗೆ ಇನ್ನು ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಇಲ್ಲಿ ಬೆಳ್ಳುಳ್ಳಿ ಎಸಳುಗಳು 2 ಗಡ್ಡೆ ನಾನು ಬಿಡಿಸ್ಕೊಂಡಿದ್ದೆ. ಆ 2 ಗಡ್ಡೆದ ಬೆಳ್ಳುಳ್ಳಿನ ಇಲ್ಲಿ ನಾವು ಸ್ವಲ್ಪ ಹುರ್ಕೋಬೇಕು. ಇದು ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ, ಅಲ್ಲಿವರೆಗೆ ಹುರ್ಕೊಂಡ್ರೆ ಸಾಕು, ಜಾಸ್ತಿ ಹುರಿಯೋ ಅವಶ್ಯಕತೆ ಇಲ್ಲ. ನೋಡಿ, ಈಗ ಚೆನ್ನಾಗಿ ಹುರಿದಾಗಿದೆ. ಇದನ್ನು ಕೂಡ ತೆಗೆದುಬಿಟ್ಟು ಅದೇ ಒಂದು ಮೆಣಸಿನ್ಕಾಯಿ ಪ್ಲೇಟಿಗೆ ಹಾಕ್ಕೊಳ್ತಿದ್ದೀನಿ. ನಂತರದಲ್ಲಿ ನಾವಿಲ್ಲಿ ಜೀರಿಗೆ ಹುರ್ಕೋಬೇಕು. ಜೀರಿಗೆ ಎಣ್ಣೆ ಹಾಕೋ ಅವಶ್ಯಕತೆ ಇಲ್ಲ, ಇದೇ ಒಂದು ಪ್ಯಾನಿಗೆ ಹಾಗೆ ಹುರ್ಕೊಂಡ್ರೆ ಆಯಿತು. ನೋಡಿ, ಇದನ್ನು ಸ್ವಲ್ಪ ಹುರ್ಕೊಳ್ಳೋಣ, ಬೇಗನೆ ಹುರಿಯುತ್ತೆ ಜೀರಿಗೆ. ನಂತರ ಇದನ್ನು ತೆಗೆದುಬಿಟ್ಟು ಅದೇ ಒಂದು ಮೆಣಸಿನ್ಕಾಯಿ ಪ್ಲೇಟ್ ಇತ್ತಲ್ಲ ಅದಕ್ಕೆ ಹಾಕ್ಕೋಬೇಕು. ನೋಡಿ, ಬೇಕಾದರೆ ನೀವು ಸ್ವಲ್ಪ ಮೆಂತ್ಯನ ಹಾಕ್ಕೋಬೋದು, ನಾನು ಮೆಂತ್ಯ ಹಾಕ್ತಾಯಿಲ್ಲ ಇಲ್ಲಿ. ನೋಡಿ, ಚೆನ್ನಾಗಿ ಹುರಿದಾಗಿದೆ. ಇದನ್ನು ಕೂಡ ತೆಗಿತಾ ಇದ್ದೀನಿ. ಪರಿಮಳ ಘಮ ಅಂತ ಬಂದಮೇಲೆ ತೆಗೆದುಬಿಟ್ರಾಯಿತು. ಕಪ್ ಮಾಡಿಕೊಂಡ್ರೆ ಒಂದು ಚಟ್ನಿ ಒಂದು ಟೇಸ್ಟ್ ಚೇಂಜ್ ಆಗುತ್ತೆ. ನಂತರ ಅದೇ ಒಂದು ಪ್ಯಾನ್ಗೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ಒಂದು 2 ಹನಿಯಷ್ಟು ಹಾಕಿ ಇಲ್ಲಿ ಹುಣಸೆ ಹಣ್ಣನ್ನು ಕೂಡ ಸ್ವಲ್ಪ ಹುರ್ಕೊಳ್ಳೋಣ. ನೋಡಿ, ಇದನ್ನು ಕೂಡ ಹುರಿದ್ಬಿಟ್ಟು ಅದೇ ಒಂದು ಮೆಣಸಿನ್ಕಾಯಿ ಹಾಕಿದ್ವಲ್ಲ ಪ್ಲೇಟ್ಗೆ ಹಾಕ್ಕೊಂಡ್ರೆ ಆಯಿತು. ತುಂಬಾ ಬೇಗ ರೆಡಿಯಾಗುತ್ತೆ. ಮತ್ತು ಇದಕ್ಕೆ ಕೆಲವೊಬ್ಬರು ರಂಜಕ ಅಂತ ಕೂಡ ಹೇಳ್ತಾರೆ, ಅದು ಸ್ವಲ್ಪ ಡಿಫ್ರೆಂಟ್ ಇರುತ್ತೆ ರಂಜಕ ಮಾಡೋ ಸ್ಟೈಲು. ಆ ವಿಡಿಯೋ ಕೂಡ ನಾನು ಹಾಕಿದ್ದೀನಿ, ನೋಡ್ಕೊಂಬನ್ನಿ. ನೋಡಿ, ಈಗ ಎಲ್ಲ ಹುರಿದಾಗಿದೆ. ಇದು ಸ್ವಲ್ಪ ತಣ್ಣಗಾದ್ಮೇಲೆ ಒಂದು ಮಿಕ್ಸಿ ಜಾರಲ್ಲಿ ಹಾಕಿಬಿಟ್ಟು ನುಣ್ಣಗೆ ರುಬ್ಬಬೇಕು. ನೀರು ಹಾಕೋ ಅವಶ್ಯಕತೆ ಇಲ್ಲ, ಬೇರೆ ಏನು ಹಾಕಬಾರ್ದು. ಜಸ್ಟ್ ನಾವಿಲ್ಲಿ ಹುರಿದಿರುವಂಥ ಸಾಮಾನು ಜೊತೆಗೆ ಸ್ವಲ್ಪ ಉಪ್ಪು ಬೆಲ್ಲನ ಹಾಕಿ ರುಬ್ಬಬೇಕು. ಇಲ್ಲಿ ಹಸಿ ಮೆಣಸಿನ್ಕಾಯಿ ಇರೋದ್ರಿಂದ ಅದು ಕೂಡ ನೀರಿನ ಅಂಶ ಸ್ವಲ್ಪ ಇರುತ್ತೆ, ಅದನ್ನು ಕೂಡ ಸಾಕು ರುಬ್ಬಕ್ಕೆ. ಹುಣಸೆಹಣ್ಣು ಇರುತ್ತೆ, ನಂತರ ಬೆಳ್ಳುಳ್ಳಿ ಇದೆ, ಅದರಿಂದ ಬೇರೆ ಹಾಕೋ ಅವಶ್ಯಕತೆ ಇಲ್ಲ. ನೋಡಿ, ಉಪ್ಪು ಹಾಕಿದ್ದೀನಿ, ಸ್ವಲ್ಪ ಬೆಲ್ಲ ಹಾಕಿದ್ದೀನಿ. ಇಷ್ಟನ್ನು ಹಾಕಿಬಿಟ್ಟು ಇದನ್ನು ಎಷ್ಟು ಸಾಧ್ಯವೋ ಅಷ್ಟು ನುಣ್ಣಗೆ ರುಬ್ಕೊಂಬನ್ನಿ. ನೋಡಿ, ಸ್ವಲ್ಪ ರುಬ್ಬಕ್ಕೆ ಕಷ್ಟ ಆಗ್ಬೋದು, ಸ್ವಲ್ಪ ಇದನ್ನು ಚಮಚದಲ್ಲಿ ಸ್ವಲ್ಪ ಮಿಕ್ಸ್ ಮಾಡ್ತಾ ರುಬ್ಬಬೇಕು. ನೀರು ಒಂಚೂರು ಹಾಕಬಾರ್ದು. ನೋಡಿ, ಇಷ್ಟು ನುಣ್ಣಗೆ ರುಬ್ಕೊಂಬಂದಿದೆ, ಇಷ್ಟೇ ಆಗಿರೋದು. ನಂತರ ಒಂದು ಪ್ಯಾನ್ಗೆ ಒಂದು 2 ಚಮಚದಷ್ಟು ಎಣ್ಣೆ ಹಾಕಿಬಿಟ್ಟು ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಸ್ವಲ್ಪ ಸಾಸಿವೆನ ಹಾಕ್ತಾಯಿದ್ದೀನಿ. ಸಾಸಿವೆ ಚಟಪಟ ಆದಮೇಲೆ ಸ್ವಲ್ಪ ಇಂಗನ್ನು ಕೂಡ ಹಾಕಿದ್ದೀನಿ. ನಂತರದಲ್ಲಿ ನಾವೇನು ಪೇಸ್ಟ್ ಮಾಡಿದ್ವಲ್ಲ ಕೆಂಪು ಚಟ್ನಿನ ಅದನ್ನು ಹಾಕಿಬಿಟ್ಟು ಸ್ವಲ್ಪ ಇದನ್ನು ನಾವು ಒಗ್ಗರಣೆ ಥರ ಕೊಡಬೇಕಾಗುತ್ತೆ. ಮತ್ತು ಇಲ್ಲಿ ಜೀರಿಗೆ ಏನು ಹಾಕೋಕೆ ಹೋಗಬೇಡಿ, ಇಷ್ಟೇ. ಇದು ಬೇಗನೆ ಆಗಿಬಿಡುತ್ತೆ, ಯಾಕಂದರೆ ಇಲ್ಲಿ ಚಟ್ನಿ ಬೇಗನೆ ಎಣ್ಣೆ ಹಿಡ್ಕೊಂಡ್ಬಿಡುತ್ತೆ. ಈ ಒಂದು ಪರಿಮಳ ಇದೆಲ್ಲ ಘಮ ಅಂತ ಪರಿಮಳ ಬರ್ತಾ ಇರುತ್ತೆ. ಮತ್ತು ಸಿಂಪಲ್ಲಾಗಿ ಈ ರೀತಿ ನೀವು ಎಣ್ಣೆಯಲ್ಲಿ ಫ್ರೈ ಮಾಡೋದ್ರಿಂದ ಜಾಸ್ತಿ ದಿವಸ ಇಟ್ಕೋಬೋದು. ಹಾಗೆ ಎಣ್ಣೆ ನೀವು ಫ್ರೈ ಬೇಡ ಅಂದರೆ ಹಾಗೆ ಇಟ್ಕೋಬೋದು, ಆದರೆ ಇದು ಟೇಸ್ಟ್ ತುಂಬ ಚೆನ್ನಾಗಿ ಕೊಡುತ್ತೆ ಹಿಂಗೆ ಹಾಕಿರೋದ್ರಿಂದ. ನೋಡಿ, ಚೆನ್ನಾಗಿ ಫ್ರೈ ಆಗಿದೆ. ಈಗ ಜಾಸ್ತಿ ಟೈಮ್ ತಗೊಳ್ಳೋದಿಲ್ಲ. ಈಗ ಇದನ್ನು ಒಂದು ಬಟ್ಲದಲ್ಲಿ ಅಥವಾ ಗಾಜಿನ ಭರಣಿಯಲ್ಲಿ ನೀವು ಹಾಕಿಡ್ಬೋದು. ಸ್ವಲ್ಪ ತಣ್ಣಗಾದ್ಮೇಲೆ ಹಾಕಿಟ್ರೆ ನೀವು ಹೊರಗಡೆ ಇಟ್ರಿ ಅಂದರೆ 1.5 ತಿಂಗಳಷ್ಟು ಇದು ಹಾಳಾಗೋದಿಲ್ಲ. ನೀವು ಫ್ರಿಜ್ಜಲ್ಲಿ ಇಡ್ತೀರಾ ಅಂತ ಹೇಳಿದ್ರೆ ಒಂದು 3 ತಿಂಗಳಷ್ಟು ಇಟ್ಟರೂ ಹಾಳಾಗೋದಿಲ್ಲ. ಈ ರೀತಿ ಮಾಡ್ಕೊಂಡು ನೀವು ಸ್ಟೋರ್ ಮಾಡಿಡ್ಬೋದು. ನೋಡಿ, ಇಷ್ಟು ಮೆಣಸಿನ ಒಂದು ಕಾಯಿಯಲ್ಲಿನೂ ಇಷ್ಟೊಂದು ಚಟ್ನಿ ಆಗಿದೆ. ಇದು ತುಂಬ ಖಾರ ಇರುತ್ತೆ. ಒಂದೊಂದು ಬಟ್ಲು ಹಾಕೊಂಡು ತಿನ್ನೋಕ್ಕಾಗಲ್ಲ, ಒಂದು ಅರ್ಧ ಸ್ಪೂನ್ ಹಾಕೊಂಡು ತಿಂದರೆ ಸಾಕು. ನೀವು ಅನ್ನಕ್ಕೆ ಚಪಾತಿಗೆಲೆ ತುಂಬ ಚೆನ್ನಾಗಿರುತ್ತೆ. ನೋಡಿ, ಈ ರೀತಿ ನೀವು ಸ್ಟೋರ್ ಮಾಡಿ ಇಡ್ಬೋದು. ಈಗ ನಾನು ಸ್ವಲ್ಪ ಅನ್ನ ತೊಗೊಂಡು ಕೂಡ ತೋರಿಸ್ತೀನಿ ಯಾವ ರೀತಿಯಾಗಿ ನೀವು ಇದನ್ನು ಯೂಸ್ ಮಾಡ್ಕೋಬೋದು ಅಂತ. ಇದು ಮತ್ತೇನೆಂದರೆ ಹುಳಿ ಖಾರ ಸಿಹಿಯಾಗಿರುತ್ತೆ. ನೋಡಿ, ಜಸ್ಟ್ ಇಷ್ಟಿಷ್ಟೇ ತೊಗೊಂಡ್ರಾಯ್ತು. ಸ್ವಲ್ಪ ಅನ್ನಕ್ಕೆ ಹಾಕ್ಕೊಂಡು ಸ್ವಲ್ಪ ಮೇಲಿಂದ ತುಪ್ಪ ಹಾಕ್ಕೊಂಡು ತಿಂತಾಯಿದ್ರೆ ತುಂಬ ರುಚಿಯಾಗಿರುತ್ತೆ. ನೀವು ಕೂಡ ಟ್ರೈ ಮಾಡಿ ಅಂತ ಹೇಳ್ತಾ, ಯಾರೆಲ್ಲ ನಮ್ಮ ಚಾನಲ್ನ ನೋಡ್ತಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಮಾಡಿ ಶೇರ್ ಮಾಡಿ. ತುಂಬ ವಿಡಿಯೋಗಳನ್ನು ಹಾಕಿದ್ದೀನಿ, ಸಪೋರ್ಟ್ ಮಾಡ್ತಾಯಿರಿ. ನೋಡಿ, ಅನ್ನಕ್ಕೆ ಹಾಕ್ಕೊಂಡು
ಈ ರೀತಿಯಾಗಿ ಕಲಿಸ್ಕೊಂಡು ತಿಂದರೆ ರುಚಿಯಾದ ಒಂದು ಕೆಂಪು ಚಟ್ನಿ ರೆಸಿಪಿ ರೆಡಿ ಆಯಿತು. ನೀವು ಕೂಡ ಮಾಡಿಕೊಡಿ ಅಂತ ಹೇಳ್ತಾ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು.